ಎಲ್ಲರೂ ಅವ್ರಿಗೆ ಅಣ್ಣ ತಮ್ಮಂದಿರು. ನಮ್ಮ ತಂದೆ ಒಡನಾಟ ಮನೆಗಿಂತ ಜಾಸ್ತಿ ಸಮಾಜಕ್ಕೆ ಜಾಸ್ತಿ. ನಮ್ಮ ಆಚಾರ ವಿಚಾರಗಳು, ನಮ್ಮ ಸಂಸ್ಕಾರ, ಇದನ್ನ ಉಳಿಸ್ಬೇಕು, ಬೆಳೆಸ್ಬೇಕು. ನಮ್ಮ ಅಣ್ಣಂದಿರು ಥರ ಗೊಬ್ಬಣ್ಣ, ಗುಂಡರಾಜಣ್ಣ, ಪಿಲಪ್ಪ, ಇವರೆಲ್ಲ ನಾಗಪ್ಪ ಇವರೆಲ್ಲ ಅವ್ರ ಅಣ್ಣ ಬಂದವರು ಇದ್ರೋ ಇಲ್ವೋ, ಸಂಬಂಧದವ್ರು ಇದ್ರೋ ಇಲ್ವೋ, ಆ ಥರ ಇದ್ರು ಸರ್. ಇವರೆಲ್ಲರೂ ಇವರೇ ಎಲ್ಲರೂ ಅವ್ರಿಗೆ ಅಣ್ಣ ತಮ್ಮಂದಿರು, ಆ ಥರ ಭಾವನೆ ಇತ್ತು. ಏನೇ ಬೇಕು ಅಂದರೆ ಲೆಕ್ಕದಲ್ಲಿ ಎಲ್ಲ ಮಾಡೋರು, ಅಷ್ಟು ನಮ್ಮ ತಂದೆ ಒಡನಾಟ ಮನೆಗಿಂತ ಜಾಸ್ತಿ ಸಮಾಜಕ್ಕೆ ಜಾಸ್ತಿ. ನೀವು ಅವ್ರ ಸ್ನೇಹಿತರನ್ನ ಕೇಳ್ಬೋದು, ಅವ್ರು ಅದೇ ಹೇಳೋದು, ನಿಮ್ಮ ಮನೇಲಿ ಅದು ಒಡನಾಟ ಇದೆಯಲ್ಲ ಗೊತ್ತಿಲ್ಲಪ್ಪ, ಅವರು ಸಮಾಜಕ್ಕೆ ಅಷ್ಟೇ ಇರೋದು, ಸಮಾಜ ಬಾಂಧವರು ಅವರು ಯಾವತ್ತೂ ಅಷ್ಟೇ. ಅವ್ರ ಮನೆ ಒಡನಾಟ ಜಾಸ್ತಿ ಕಮ್ಮಿನೇ. ಅವರು ಯಾವತ್ತಿದ್ರೂ ಸಮಾಜ, ಸ್ನೇಹಿತರು ಅವ್ರು ಅಷ್ಟೇ. ಗುರು ಏನು ಗುರು ಕೆಲಸ ಆಗಬೇಕು ಅಂದರೆ ಒಂದು ಸೆಕೆಂಡ್ಗೆ ಬಾ ಹೋಗಿ ಬಂದ್ಬೇಡ ಅಂತ ಸ್ಟೇಷನ್ಗಾಗಲಿ, ಒಂದು ಕಾಲೇಜಾಗಲಿ, ಯಾವುದೋ ಒಂದು ಕೆಲಸ ಆಗಬೇಕಾದ್ರೂ BBMP ಆಗಲಿ, ಎಲ್ಲಿಗೆ ಅದು ಬಾಗುರು ಒಂದು ನಿಮಿಷ ಆದ ತಕ್ಷಣ ಬಂದು ಹಂಗೆ ಕೆಲಸ ಮಾಡಿಸ್ಕೊಡ್ತಾಯಿದ್ರು. ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕು, ಅರ್ಜೆಂಟ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಏನೋ ಪ್ರಾಬ್ಲಮ್ ಐತೆ ಅಂದರೆ ಸೆಕೆಂಡಾಗಿ ಬಂದು ಎಲ್ಲ ಸಾಲ್ವ್ ಮಾಡಿಕೊಡ್ತಾಯಿದ್ರು. ತುಂಬ ಒಳ್ಳೆ ಕೆಲಸ ಮಾಡಿಕೊಡ್ತಾಯಿದ್ರು. ಏನೋ ಒಂಥರ ಶಕ್ತಿ ಇತ್ತು ಎಲ್ಲಕ್ಕೆ. ಅವ್ರು ಹೋದ್ಮೇಲೆ ಎಲ್ಲ ಶಕ್ತಿ ಕಮ್ಮಿ ಆಗೋಯ್ತು. ಯಾವುದೇ ಕೆಲಸನೂ ಮಾಡ್ಸೋಕ್ಕೆ ಆಗ್ತಾಯಿಲ್ಲ. ಈಗ ಯಾರನ್ನೂ ಕರೆಯೋಕ್ಕೆ ಆಗ್ತಾಯಿಲ್ಲ, ಯಾರೂ ಬರೋದಿಲ್ಲ. ಅವ್ರ ಕೆಲಸ ಅವ್ರು ಮಾಡ್ಕೊತಾರೆ. ಆದರೆ ಅವ್ರ ಮನೇಲಿ ತುಂಬ ಅವ್ರನ್ನ ಫ್ರೀ ಕೊಟ್ಬಿಟ್ಟಿದ್ರು. ಅವರು ಮನೆ ಹತ್ರ ಇರ್ತಲ್ಲ, ಅವರು ಎಲ್ಲ ಆಚೆನೇ ಇರ್ತಾಯಿದ್ರು. ಯಾವಾಗೂ ಮನೆ ಅಷ್ಟು ಫ್ರೀ ಕೊಟ್ಟಿದ್ದಕ್ಕೆ ಅವರು ಆರಾಮಾಗಿ ಎಲ್ಲ ಕೆಲಸ ಮಾಡ್ಕೊಂಬರ್ತಾಯಿದ್ರು. ಆಬಾ ಶಿವಕುಮಾರ್ ಮೊದಲಿಗೆ ನೌಕರನಾಗಿ, ಅವ್ರ ತಂದೆಯವರು ಆಬಾ ಶಿವಕುಮಾರ್ ಅಂದರೆ ಅಟ್ಟೂರು ಬಸವರಾಜು ಅವರ ಮಗ ಶಿವಕುಮಾರ್. ಅಟ್ಟೂರು ಗ್ರಾಮದಲ್ಲಿ ಹುಟ್ಟಿದಂಥವರು ಯಲಹಂಕಕ್ಕೆ ಬಂದು ಅವರ ಜೀವನಕ್ಕಾಗಿ LNTಗೆ ಕೆಲಸಕ್ಕೆ ಸೇರ್ತಾರೆ. ವಾಲಂಟ್ರಿ ರಿಟೈರ್ಮೆಂಟು ಅಂತಾರೆ. ಯಲಹಂಕದ ಆಗು ಹೋಗುಗಳನ್ನು ಏನಾದರೂ ಸರ್ಕಾರದ ಮಟ್ಟಕ್ಕೆ ಮುಟ್ಟಿಸ್ಬೇಕು ಅಂದರೆ ಅದು ಆಬಾ ಶಿವಕರಿಂದ ಮಾತ್ರ ಸಾಧ್ಯ ಅನ್ನೋದು ಯಲಹಂಕದ ಜನತೆಗೆ ಗೊತ್ತಿತ್ತು. ಆಬಾ ಶಿವಕುಮಾರ್ ಅಂತವರು ಇವ್ರ ಜೊತೆಗಿದ್ರು ಅಂದರೆ ಅದು ತುಂಬ ದೊಡ್ಡ ಮಾತು. ಯಾಕೆಂದರೆ ಆಬಾ ಶಿವಕುಮಾರ್ ಅನ್ನೋದ್ರ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ. ಒಂದು 8-9 ವರ್ಷದಿಂದ ನನಗೆ ಅವ್ರ ಜೊತೆ ಸ್ವಲ್ಪ ಪರಿಚಯ. ಸೊ ಹಂಗಾಗಿ ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವನಲ್ಲ. ಬಟ್ ಅವ್ರ ಆಸಕ್ತಿ ಹೇಗಿತ್ತು ಅಂತ ನನಗೆ ಇತ್ತೀಚೆಗೆ ನಾನು ಅವ್ರ ಜೊತೆ ಅಥವಾ ಅವರು ನನ್ನನ್ನು ಕರೆದು ಕೆಲವೊಂದು ವಿಚಾರ ಮಾಡಿ ಕೆಲವೊಂದು ಜವಾಬ್ದಾರಿಗಳು ನನಗೂ ಕೊಟ್ಟು ನನ್ನ ಹತ್ರನೂ ಒಂದು 2-3 ಕೆಲಸ ಮಾಡಿಸ್ಕೊಂಡ್ರು. ಆ ಸಂದರ್ಭದಲ್ಲಿ ನಾವು ಅವ್ರ ಬಗ್ಗೆ ತಿಳ್ಕೊಂಡಿದ್ದೇನೆಂದರೆ, ಅವರು ತಮಗೇನು ಬರುತ್ತೋ ಗೊತ್ತಿಲ್ಲ, ಅದು ಅಂದರೆ ತಮಗೇನು ಸಂಬಂಧನೇ ಇರಲ್ಲ ಅಂಥ ಕೆಲಸಗಳೇ ಅವರು ಯಾವತ್ತೂ ಯೋಚನೆ ಮಾಡ್ತಿದ್ರು. ಸಮಾಜಕ್ಕೆ ಕೆಲಸ ಮಾಡ್ತಿದ್ರು, ಮಕ್ಕಳ ಬಗ್ಗೆ ಚಿಂತೆ ಮಾಡ್ತಿದ್ರು, ನೀರಿನ ಬಗ್ಗೆ ಚಿಂತೆ ಮಾಡ್ತಿದ್ರು, ಕೆರೆ, ಪರಿಸರ, ಗಿಡಗಳು, ಮಕ್ಕಳು ಇಂಥದನ್ನೇ ನೋಡ್ಕೊತಿದ್ರು.
ಕೆಂಪೇಗೌಡರ ನಾಡು ಈ ಯಲಹಂಕ. ಇತಿಹಾಸ ಪುಟಗಳಲ್ಲಿ ಹೆಸರು ಮಾಡಿರುವ ಕೆಂಪೇಗೌಡರ ನಾಡು ಯಲಹಂಕ. ಕೆಂಪೇಗೌಡರ ನಾಡು ಯಲಹಂಕ. ಹೇಗಿತ್ತು ಹೇಗಾಯ್ತು ನಮ್ಮ ಯಲಹಂಕ, ಕೆಂಪೇಗೌಡರ ನಾಡು ಈ ಯಲಹಂಕ. ನೋಡಲು ಸುಂದರ ಬೀಡಾಯಿತು, ನಡೆಯಲು ಹುಲ್ಲಿನ ಹಾಸಾಯಿತು. ನೋಡಲು ಸುಂದರ ಬೀಡಾಯಿತು. ನೆಲ, ಜಲ, ಭಾಷೆ, ಇತಿಹಾಸ ಮತ್ತು ನಮ್ಮ ಪ್ರಕೃತಿ, ನಮ್ಮ ಆಚಾರ ವಿಚಾರಗಳು, ನಮ್ಮ ಸಂಸ್ಕಾರ, ಇದನ್ನ ಉಳಿಸ್ಬೇಕು, ಬೆಳೆಸಬೇಕು, ಇನ್ನಷ್ಟು ಶ್ರೀಮಂತಗೊಳಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಒಂದಷ್ಟು ಜನ ಸಮಾನ ಮನಸ್ಕರು ಸೇರಿಕೊಂಡು ಒಂದು ಸಂಸ್ಥೆನ ಆರಂಭ ಮಾಡಿದ್ವಿ. ಅದರಲ್ಲಿ ನಮ್ಮ ಸುರೇಶ್ ಬಾಬು ಅವರು, ಆನಂದ್ ಪರಾಕೋಟು, ಸುಧಾಕರ್ ಜೈನ್ ಹೊಸಬೆಟ್ಟು ಗೊತ್ತು, ನಮ್ಮ ಸುರೇಶ್ ಅವ್ರ ತಂಗಿ ರೂಪಾ ಅವರು, ಮತ್ತೆ ನಮ್ಮ ಬೆಟ್ಟಲ್ಸೂರು ಶ್ರೀನಿವಾಸ ಮೂರ್ತಿ ಅವರು, ನಮ್ಮ ಸೂರ್ಯಣ್ಣ ಅವರು, ನರೇಂದ್ರ ಮಾರ್ತಳ್ಳಿ ಅವರು, ಇನ್ನೂ ಒಂದು ಹಲವಾರು ಜನ, ಜಂಬೆ ಮೂರ್ತಿ ಅವರು, ಇಷ್ಟು ಜನ ಸೇರ್ಕೊಂಡು ಒಬ್ಬೊಬ್ಬರದ್ದು ಅವ್ರದೇ ಆದಂತ ಕೊಡುಗೆ ಕೊಡ್ತಾ ನಮ್ಮ ಸಂಸ್ಥೆನ ಬೆಳೆಸ್ಕೊಂಡು ಹೋಗ್ತಿದೀವಿ. ಯಲಹಂಕದ ಗಾಂಧಿನಗರದಲ್ಲಿ ಆಬಾ ಶಿವಕುಮಾರ್ ಸರ್ ಅಂದ್ರೆ ವಿಶ್ವನಾಥ್ರವರು ಹೆಸರು ಹೇಗೆ ಎಷ್ಟು ಫೇಮಸ್ ಆಗಿದೆಯೋ, ಯಲಹಂಕದ ಜನಪ್ರಿಯ ಶಾಸಕರಾಗಿ ಅವರ ನೆರಳಂತೆ ಅವರ ಸೇವಾ ಕಾರ್ಯಗಳಿಗೆ ಪೂರಕ ಎಂಬಂತೆ ನಮ್ಮ ಆಬಾ ಶಿವಕುಮಾರ್ ಸರ್ ತುಂಬಾ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅವರು ನಮ್ಮನ್ನ ಅಗಲಿದ್ದಾರೆ. ಅವರನ್ನ ಈ ಸಂದರ್ಭದಲ್ಲಿ ವರ್ಷಾಚರಣೆ ಸಂಭ್ರಮದಲ್ಲಿ ಅವರನ್ನ ನುಡಿ ನಮನ ಮಾಡೋದ್ರ ಮೂಲಕ ಅವರನ್ನ ವಿಶ್ವಭಾರತಿ ಮತ್ತು ಯಲಹಂಕ ನಾಗರಿಕರು ಎಲ್ಲರೂ ಸೇರ್ಕೊಂಡು ಸ್ಮರಿಸೋಣ, ಅವರ ಕೆಲಸಗಳನ್ನ ಮತ್ತೆ ಮೆಲುಕು ಹಾಕೋಣ ಅನ್ನೋ ಒಂದು ಉದ್ದೇಶದಲ್ಲಿ ವರ್ಷಾಚರಣೆಯ ನುಡಿ ನಮನ ಅನ್ನೋ ಕಾರ್ಯಕ್ರಮವನ್ನ ವಿಶ್ವಭಾರತಿ ವತಿಯಿಂದ ಏರ್ಪಡಿಸಿ